ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ ಸ್ಪಿ. ಇನ್ನು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಮನೆ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಹೌದು ವೀಕ್ಷಕರೇ, ಇನ್ನು ಬಾಲಾಜಿ ನಗರ ಕನ್ಸೆ ಹಾಸ್ಪಿಟಲ್ ಪಕ್ಕದಲ್ಲಿರುವಂತಹ ಮನೆಯಲ್ಲಿ ಸುಮಾರು 1:15ರಿಂದ 2 ಗಂಟೆ 15 ನಿಮಿಷದ ಒಳಗೆ ಮನೆ ಕಳ್ಳತನವಾಗಿದ್ದು ಸುಮಾರು 17 ತೊಲೆ ಬಂಗಾರ ಮತ್ತು ಬೆಳ್ಳಿ 25 ತೊಲೆ ಕಳ್ಳತನವಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಯಲಾಲಿಂಗ್ ಇಲಿಯ ಮನೆಯಲ್ಲಿ ಜಾಲಂಧರ್ ಭೀಮಣ್ಣ ಮೇತ್ರೆ, ಆಶಾ ಜಲಿಂದರ್ ಮೇತ್ರೆ ಬಾಲ್ಕಿ ಅವರಿಗೆ ಸಂಬಂಧಪಟ್ಟಂತಹ ಮನೆ ಇದಾಗಿದೆ. ಇನ್ನು ಮನೆಯಲ್ಲಿ ಯಾರು ಇಲ್ಲದಂತಹ ಸಮಯವನ್ನ ನೋಡಿ ಕಳ್ಳತನ ಮಾಡಿದ್ದಾರೆ ಎಂದು ಅವರು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಪೊಲೀಸರಿಗೆ ಒಂದು ಮಾಹಿತಿಯನ್ನ ನೀಡಲಾಗಿದೆ. ಇನ್ನು ಘಟನೆ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ತನಿಖೆ ಮುಂದುವರೆದಿದೆ. ಬಾಲ್ಕಿ ತಾಲೂಕಿನ ಸುಭಾಷ್ ಚೌಕ್ ಹತ್ತಿರ ಬಾಲಾಜಿ ನಗರ ನಿವಾಸಿಯಾದ ನಾವು ಜಾಲಿಂದರ್ ಭೀಮಣ್ಣ ಮೇತ್ರೆ ಮಧ್ಯಾಹ್ನ ಸಮಯ ನಿನ್ನ 1:15ರಿಂದ 2:15 ಒಳಗಡೆ ನಮ್ಮ ಮನೆಯು ಕಳ್ಳತನವಾಗಿರುತ್ತದೆ. ಕಳ್ಳತನದಲ್ಲಿ 15 ತೊಲೆ ಬಂಗಾರ, ಒಂದು 50 ತೊಲೆ ಬೆಳ್ಳಿ ಕಳುವಾಗಿರುತ್ತದೆ. ನಮ್ಮ ಮನೆಯವರು ಬಾಜು ಮನೆಯಲ್ಲಿ ಕಾರ್ಯಕ್ರಮದಿಂದ ಊಟಕ್ಕೆ ಹೋಗಿರ್ತಾರೆ ಮಧ್ಯಾಹ್ನ. ಆ ಸಮಯದಲ್ಲಿ ಬಾಲ್ಕಿಯಲ್ಲಿ ಸತತ ಮಳೆ 1 ಗಂಟೆ ಬರೋದ್ರಿಂದ ಮನೆಯಲ್ಲಿ ಯಾರೂ ಇದ್ದಿಲ್ಲ. ಆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇರೋದಿಲ್ಲ ನೋಡಿ ಬೀಗನ್ನು ಮುರಿದು ಕಳ್ಳವರು ಕಳ್ಳತನ ಮಾಡಿರ್ತಾರೆ. ಸುಭಾಷ್ ಚೌಕ್, ಬಾಲಾಜಿ ನಗರ್, ಬಾಲ್ಕಿ. ಬಾಲ್ಕಿಯಿಂದ ಸಾಮ್ವೆಲ್ ವರೆಗೆ ಇಂತಹ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.